ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಮೌನವಾಗಿದೆಯಾಕೆ ಕಾಂಗ್ರೆಸ್ ಹೈಕಮಾಂಡ್? ಮುಂದಿನ ಬಜೆಟ್ ನಾನೇ ಮಂಡಿಸ್ತೇನೆಂದ ಸಿದ್ದು. ಕಾಂಗ್ರೆಸ್ನಲ್ಲಿ ಟೈಮ್ ಬಾಂಬ್ ಸ್ಫೋಟ ಯಾವಾಗ? ಶಬರಿಮಲೆಯಲ್ಲಿ ಮಿತಿಮೀರಿದ ಜನಸಂದಣಿ, 4 ಮಕ್ಕಳು ರೊದ್ದೆ ಬಲಿ. ದೇಗುಲದ ಆಡಳಿತ ಮಂಡಳಿಗೆ ಕೇರಳ ಕೋರ್ಟ್ ತರಾಟೆ. ಪುರುಷೋತ್ತಮ್ ಬಿಳಿಮಲೆ ವಿರುದ್ಧ ನಿಲ್ಲದ ಆಕ್ರೋಶ, ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ಕೊಡಿ. ಹೋರಾಟದ ಎಚ್ಚರಿಕೆ ನೀಡಿದ ಯಕ್ಷಗಾನ ಕಲಾವಿದರು. ಐತಿಹಾಸಿಕ ಏರಿಕೆ ಕಂಡ ಚಿನ್ನದ ದರ, ಬಂಗಾರ ಪ್ರಿಯರಿಗೆ ಮತ್ತೆ ಭಾರಿ ನಿರಾಸೆ. ಚಿನ್ನ ಖರೀದಿಗೆ ಯಾವ ಸಮಯ ಸೂಕ್ತ? ಆರ್ಸಿಬಿ ತಂಡಕ್ಕೆ ಹೊಂಬಾಳೆ ಮಾಲೀಕತ್ವ ಫೈನಲ್, ಡಿಯಾಜಿಯೋದಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ. ಇನ್ಮುಂದೆ ಆರ್ಸಿಬಿ ಕನ್ನಡಿಗರ ಸೊತ್ತು. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹೀನಾಯ ಸೋಲು ಸಿಎಂ ಸಿದ್ದರಾಮಯ್ಯ ಪಾಲಿಗೆ ವರದಾನವಾಗಿ ಪರಿಣಮಿಸಿದೆ. ಬಿಹಾರ ಚುನಾವಣೆಯ ಬಳಿಕ ನಡೆಯಬೇಕಿದ್ದ ನವೆಂಬರ್ ಕ್ರಾಂತಿಯ ಅಲೆ ತಣ್ಣಗಾಗಿದೆ. ಅಧಿಕಾರ ಹಸ್ತಾಂತರ ಹಾಗೂ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮೌನಕ್ಕೆ ಜಾರಿದ್ದು ಸಚಿವಾಕಾಂಕ್ಷಿಗಳಿಗೆ ಭಾರಿ ನಿರಾಶೆ ಮೂಡಿದೆ. ನವೆಂಬರ್ನಲ್ಲಿ ಯಥಾಸ್ಥಿತಿ ಕಾಯ್ದುಕೊಂಡು ಸಂಕ್ರಾಂತಿ ಕ್ರಾಂತಿ ನಡೆಸಲಾಗುತ್ತೆ ಎಂಬ ಮಾತು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡುತ್ತಿದೆ. ಸರಣಿ ಸೋಲಿನಿಂದ ಕಂಗೆಟ್ಟಿರುವ ಕಾಂಗ್ರೆಸ್ ಹೈಕಮಾಂಡ್ ಸದ್ಯ ಕರ್ನಾಟಕದಲ್ಲಿ ಯಾವುದೇ ಬದಲಾವಣೆಗಳಿಗೆ ಕೈ ಹಾಕುವ ಧೈರ್ಯ ತೋರುತ್ತಿಲ್ಲ. ಹೀಗಾಗಿ ಪವರ್ ಶೇರಿಂಗ್ 2.0ಗೆ ಕಾಯ್ದಿದ್ದ ಡಿಕೆ ಶಿವಕುಮಾರ್ ಸೇರಿದಂತೆ ವಿವಿಧ ಸಚಿವಾಕಾಂಕ್ಷಿಗಳಿಗೆ ಸದ್ಯಕ್ಕಂತೂ ನಿರಾಶೆಯೇ ಕಟ್ಟಿಟ್ಟ ಬುತ್ತಿ ಎಂದು ಹೇಳಬಹುದಾಗಿದೆ. ಇನ್ನು ಬೆಂಗಳೂರಿನಲ್ಲಿ ನಡೆದ ಹಾವನೂರು ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಮುಂದಿನ ಬಾರಿಯೂ ರಾಜ್ಯದಲ್ಲಿ ನಾನೇ ಬಜೆಟ್ ಮಂಡಿಸುತ್ತೇನೆ ಎಂದು ಹೇಳಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಯಾವುದೇ ರೀತಿಯ ಸಿಎಂ ಬದಲಾವಣೆಯ ಮಾತಿಲ್ಲ ಎಂಬ ಸಂದೇಶವನ್ನ ಪರೋಕ್ಷವಾಗಿ ರವಾನಿಸಿದ್ದಾರೆ. ಶಬರಿಮಲೆಯಲ್ಲಿ ಈ ವರ್ಷ ಆರಂಭಗೊಂಡಿರುವ ಮಂಡಲ ಪೂಜೆ, ಮಕರ ವಿಳಕ್ಕು ಉತ್ಸವವನ್ನ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರ ಹರಿದು ಬರುತ್ತಿದೆ. ಜ್ಯೋತಿ ಮಾಸಾಚರಣೆಗಾಗಿ ದೇಗುಲದ ಬಾಗಿಲು ತೆಗೆದ ಕೆಲವು ದಿನಗಳಲ್ಲಿಯೇ ಶಬರಿಮಲೆ ಹಿಂದೆಂದೂ ಕಾಣದ ಜನಸಂದಣಿಯನ್ನ ನೋಡುತ್ತಿದೆ. ಭಾರಿ ಜನಸಂದಣಿಯಿಂದಾಗಿ ಈಗಾಗಲೇ 4 ಮಕ್ಕಳು ಹಾಗೂ ವೃದ್ಧೆ ಮೃತಪಟ್ಟಿದ್ದು ಅಯ್ಯಪ್ಪನ ಭಕ್ತಾದಿಗಳು ಆತಂಕದಲ್ಲಿದ್ದಾರೆ. ಅಯ್ಯಪ್ಪ ಸ್ವಾಮಿಯ ಯಾತ್ರೆಯಲ್ಲಿರುವ ಭಕ್ತಾದಿಗಳೇ ಇತರ ಭಕ್ತಾದಿಗಳ ಬಳಿಯಲ್ಲಿ ಸದ್ಯ ಶಬರಿಮಲೆ ಕಡೆ ಪ್ರಯಾಣ ಬೆಳೆಸಬೇಡಿ ಎಂದು ಮನವಿ ಮಾಡುತ್ತಿದ್ದಾರೆ. ಪಂಪಾ ನದಿಯ ಸಮೀಪದಲ್ಲೆಲ್ಲ ತೀವ್ರ ಜನಸಂದಣಿ ಇದ್ದು ಶಬರಿಮಲೆಗೆ ಹೊರಡಲು ಇದು ಸೂಕ್ತ ಸಮಯವಲ್ಲ, ಅದರಲ್ಲೂ ಮಕ್ಕಳು ಹಾಗೂ ವೃದ್ಧರನ್ನ ಕರೆತರಲೇಬೇಡಿ ಅಂತ ಮನವಿ ಮಾಡಿದ್ದಾರೆ. ಅಯ್ಯಪ್ಪ ಭಕ್ತಾದಿಗಳು ಈ ರೀತಿಯ ಜನಸಂದಣಿಗೆ ಶಬರಿಮಲೆ ದೇವಸ್ಥಾನ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿದ್ದಾರೆ. ಇತ್ತ ಕೇರಳ ಕೋರ್ಟ್ ಕೂಡ ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಳ್ಳದ ದೇಗುಲ ಆಡಳಿತ ಮಂಡಳಿಯನ್ನ ತರಾಟೆಗೆ ತೆಗೆದುಕೊಂಡಿದೆ. ಇನ್ನು ಕರ್ನಾಟಕದಿಂದ ಶಬರಿಮಲೆ ಯಾತ್ರೆ ಕೈಗೊಳ್ಳುತ್ತಿರುವ ಕನ್ನಡಿಗರ ಸುರಕ್ಷತಾ ದೃಷ್ಟಿಯಿಂದ ಸಹಕಾರ ಕೋರಿ ರಾಜ್ಯ ಸರ್ಕಾರ ಕೇರಳ ಸರ್ಕಾರಕ್ಕೆ ಪತ್ರ ಬರೆದಿದೆ. ರಾಜ್ಯದ ಪರವಾಗಿ ಪತ್ರ ಬರೆದಿರುವ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕರ್ನಾಟಕದ ಯಾತ್ರಾರ್ಥಿಗಳ ಸುಗಮ ಸಂಚಾರಕ್ಕೆ ಸಹಕರಿಸುವಂತೆ ಕೇರಳ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಕರಾವಳಿ ಭಾಗದಲ್ಲಿ ಯಕ್ಷಗಾನವನ್ನ ಆರಾಧನೆ ಕಲೆ ಎಂದು ಕರೆಯಲಾಗುತ್ತದೆ. ಇಂತಹ ಯಕ್ಷಗಾನ ಹಾಗೂ ಕಲಾವಿದರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಅವರು ಅವಮಾನ ಮಾಡಿದ್ದಾರೆ. ಹೀಗಾಗಿ ಬಿಳಿಮಲೆ ಅವರು ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ನೀಡಬೇಕೆಂದು ಯಕ್ಷಗಾನ ಕಲಾವಿದರು ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಪುರುಷೋತ್ತಮ್ ಬಿಳಿಮಲೆ ಅವರು ಯಕ್ಷಗಾನ ಕಲಾವಿದರು ಸಲಿಂಗಕಾಮಿಗಳು ಅನ್ನೋ ಹೇಳಿಕೆ ನೀಡಿದರು. ಯಕ್ಷಗಾನದ ಭಾಗವತರು ಸ್ತ್ರೀ ವೇಷಧಾರಿಗಳನ್ನ ಟಾರ್ಗೆಟ್ ಮಾಡ್ತಿದ್ದರು ಅಂತ ಆರೋಪಿಸಿದರು. ಬಿಳಿಮಲೆ ಅವರ ಹೇಳಿಕೆಗೆ ಇದೀಗ ಕರಾವಳಿ ಭಾಗದಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗ್ತಿದೆ. ಬಹುಶಃ ಅವರ ಬುದ್ಧಿ ಕಡಿಮೆಯಾಗಿ ಮಾತಾಡಿದ್ದಾರಂತ ಹೇಳಲಿಕ್ಕೆ ಆಗುವುದಿಲ್ಲ. ಕಾರಣ ಏನು ಕೇಳಿದರೆ, ದೊಡ್ಡ ಹುದ್ದೆಯಲ್ಲಿದ್ದಾರೆ. ಕನ್ನಡ ಪ್ರಾಧಿಕಾರ ಅಧಿಕಾರಿ ಆಗಿದ್ದ ಅವರು ಯಕ್ಷಗಾನದ ಬಗ್ಗೆ ಏನೂ ತಿಳಿಲಿಲ್ಲ ಅಂತ ನನಗೆ ಕಾಣ್ತದೆ. ಸ್ವಚ್ಛ ಕನ್ನಡ ಮಾತಾಡುವುದು ಎಲ್ಲಿ ಕೇಳಿದರೆ ಅದು ಯಕ್ಷಗಾನದಲ್ಲಿ. ಮತ್ತು ಸಲಿಂಗಿಗಳು, ಯಾವಾಗ ಸಲಿಂಗಿಗಳು, ಯಾರು ಸಲಿಂಗಿಗಳು, ಅದರಲ್ಲೂ ಸ್ತ್ರೀ ವೇಷಧಾರಿಗಳನ್ನು ಹೆಚ್ಚಾಗಿ ಅವರು ಗುರುತಿಸಿದ್ದಾರೆ. ಯುವ ಕಲಾವಿದರು ಯಕ್ಷಗಾನಕ್ಕೆ ಬರ್ತಾ ಇದ್ದಾರೆ. ಈ ಯಕ್ಷಗಾನಕ್ಕೆ ಬರುವ ಈ ಹೊತ್ತಿನಲ್ಲಿ ಇಂಥ ದೊಡ್ಡ ಸ್ಥಾನದಲ್ಲಿ ಕುಳಿತ ಇವರು ಈ ರೀತಿಯ ಹೇಳಿಕೆ ಕೊಟ್ಟರೆ ನಾಳೆ ಬರುವ ಕಲಾವಿದರು ಉಳಿದ ಕಲಾವಿದರಿಗೆ ಏನಾಗಲಿಕ್ಕಿಲ್ಲ, ಅವಮಾನ ಆದ ಹಾಗಲ್ವ. ಈ ಮನುಷ್ಯ ಒಳ್ಳೆಯವನಾಗಿದ್ದರೆ ಒಬ್ಬ ಕಲಾವಿದನ ಬಗ್ಗೆ ಆ ಬಗ್ಗೆ ದೂರುವುದಿಲ್ಲ. ಹಾಗಾದರೆ ಈ ರೀತಿಯ ಹೇಳಿಕೆ ಕೊಡ್ತಾರಂತಾದರೆ ಇವರ ಜೊತೆಗೆ ಯಾವ ಕಲಾವಿದ ಇದ್ದ, ಯಾವ ಕಲಾವಿದನ ಜೊತೆಗೆ ಇವರು ಈ ರೀತಿಯ ಸಂಪರ್ಕವನ್ನು ಮಾಡಿದ್ದಾರೆ? ಮಾಡದೆ ಇವರು ಈ ಮಾತಾಡಲಿಕ್ಕಿಲ್ಲ. ಮಾಡಿದ್ದೇ ಹೌದು ಅಂತಾದರೆ ಇಂಥ ಕಲಾವಿದನ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೇನೆ ಅಂತ ನೇರ ಹೇಳಲಿ. ಉಳಿದ ಕಲಾವಿದರನ್ನು ಅವರು ಹೇಳಲಿಕ್ಕಿಲ್ಲ.
ಯಾವ ಕಲಾವಿದರು ಅವರ ಮನೆಯ ಆಳಲ್ಲ, ನಾವು ಕಲಾವಿದರು, ನಾವು ದುಡಿತೇವೆ, ನಾವು ತಿಂತಿದ್ದೇವೆ. ಇವರ ಹೇಳಿಕೆ ಹೇಗಾಗಿದೆ, ಇವತ್ತು ನಿಮ್ಮ ಮುಖಕ್ಕೆ ನಾನು ಸಗಣಿ ಹೊಡಿತೇನೆ, ಆಮೇಲೆ ನಿಮಗೆ ಊಟ ಕೊಡ್ತೇನೆ. ಕಲಾವಿದರ ಮುಖಕ್ಕೆ ಸಗಣಿ ಹೊಡೆದು ಇವರ ಊಟ ಯಾರಿಗೆ ಬೇಕು? ಅವ್ರು ಕೊಟ್ಟಿರುವ ಹೇಳಿಕೆ ತೀರಾ ತಪ್ಪು. ಯಾಕೆಂದರೆ ನಾನು 45 ವರ್ಷಗಳ ತನಕ ಮೇಳದಲ್ಲೇ ತಿರುಗಾಟ ಮಾಡಿದ್ದೇನೆ, ಅದಕ್ಕೂ ಜಾಸ್ತಿ. ನಮ್ಮ ಅನುಭವಕ್ಕೆ ಬರೋದಿಲ್ಲ. ನಮ್ಮ ಹಿರಿಯ ಕಲಾವಿದರು ಹಿರಿಯಾರ ಮಂಜು ನಾಯಕರು, ವೀರಭದ್ರ ನಾಯಕರು, ಮತ್ತು ಮಾರ್ಗೋಳಿ ಗೋವಿಂದ ಸಿರಗಾರರು, ಇಂಥವರೆಲ್ಲ ಇದ್ದರು ಹಿರಿಯ ಕಲಾವಿದರು. ನಮಗಂತ ಎಷ್ಟೋ ವರ್ಷ ದಾಟಿದವರು. ನಮ್ಗೆ ಗೊತ್ತಿಲ್ಲ ಇದೆಲ್ಲ. 18 ವರ್ಷ ನಾನು 19 ವರ್ಷ ನಾನು ಅಮೃತೇಶ್ವರಿ ಮೇಳದ ತಿರುಗಾಟ ಮಾಡಿದೆ, 18 ವರ್ಷ ಮಂದತ್ರಿ ಮೇಳದ ತಿರುಗಾಟ ಮಾಡಿದೆ. ಶ್ರೀವೇಷಧಾರಿಯಾಗಿ? ಹೌದು, ಶ್ರೀವೇಷವೇ. ನಾನು ಪುರುಷವೇಷ ಮಾಡೋದು ಭಾರಿ ಕಡಿಮೆ. ನಾನು ಶ್ರೀವೇಷದಲ್ಲೇ ಇದ್ದದ್ದು, ಮುಖ್ಯಶ್ರೀ ಪಾತ್ರಧಾರಿಯಾಗಿ ಡೇರೆ ಮೇಳದಲ್ಲಿ ಇದ್ದೆ, ಸಿರ್ಸಿ ಮೇಳದಲ್ಲಿ. ಮತ್ತು ಸಿರ್ಸಿ ಮತ್ತು ಇಡಗುಂಜಿ ಒಟ್ಟಾದ ಆವಾಗ, ಮಾರಿಕಾಂಬಾ ಸಿರ್ಸಿ ಆದಾಗ ಎಲ್ಲ ನಾನಿದ್ದೆ. ಮೂಳ್ಕಿ ಮೇಳ, ಈ ಮೇಳದಲ್ಲಿ ಎಲ್ಲ ಇದ್ದೆ. ಐರೋಡಿ ಗೋವಿಂದಪ್ಪಣ್ಣ ಇದ್ದರು, ಇವರೆಲ್ಲ ಇದ್ದರು ಮೇಳದಲ್ಲಿ. ನಂಗೆ ಗೊತ್ತಿಲ್ಲ ಇದು. ನಾನು ಹೆಚ್ಚು ವರ್ಷ ಅಂದರೆ 12 ವರ್ಷ ಪೂರ್ವ ಭಾಗವತರೊಟ್ಟಿ ತಿರುಗಾಟ ಮಾಡಿದೆ. ಭಾಗವತರು ಅಂದರೆ ಬಂಗಾರ. ಅದು ಹೇಗೆ ಅವರಿಗೆ ಇದೆಲ್ಲ ಹೀಗೆಲ್ಲ ಮಾಡ್ತಾರೆ ಅಂತ ಗೊತ್ತು? ಅವರು ನೋಡಿದ್ದಾರಾ? ನೀಚ ಮನಸ್ಸಿನವನು ಈ ಹೇಳಿಕೆ ಕೊಟ್ಟಿದ್ರೆ ನಾವು ಅಷ್ಟು ಪ್ರತಿಕ್ರಿಯೆ ಕೊಡೋದಿಲ್ಲ. ಯಾಕಂದರೆ ದಾರಿಯಲ್ಲಿ ಹೋಗುವಾಗ ನಾಯಿ ಬೊಗಳ್ತದೆ, ಅದ್ರ ಕೇರ್ ಮಾಡೋದು. ಒಂದು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀಯುತ ಪುರುಷೋತ್ತಮ ಬೆಳಮಲೆ ಅವರು, ಅವ್ರ ಬಗ್ಗೆ ತುಂಬ ನಮಗೆ ಗೌರವ ಇದೆ. ಯಾಕಂದರೆ ತುಂಬ ಕಾದಂಬರಿಗಳನ್ನೆಲ್ಲ ಬರೆದವರು, ಯಕ್ಷಗಾನದ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡವರು. ಅಂಥ ಒಬ್ಬ ವ್ಯಕ್ತಿ ಅಂಥ ಒಂದು ಪೀಠದಲ್ಲಿ ಇದ್ಕೊಂಡು ಇಂಥ ಒಂದು ತುಂಬ ಕೆಳಮಟ್ಟದ ಒಂದು ಹೇಳಿಕೆಯನ್ನು ಕೊಡ್ತಾ ಇರೋದ್ರೆ ತುಂಬ ಮನಸ್ಸಿಗೆ ನೋವಾಗ್ತದೆ. ಬಿಳಿ ಮೇಲೆ ಮಾತಾಡಿದ್ದು 100ಕ್ಕೆ 100 ಅಪರಾಧ. ಯಾಕಂದರೆ ನೋಡಿ, ಹಿಂದಿನ ಕಲಾವಿದರ ಬಗ್ಗೆ ಹೇಳ್ಬೋದು. ಹರಡಿ ರಾಮಗಾಣಿಗರ ಇವತ್ತು ಫೋಟೋ ಮಂದಟ್ಟೆ ದೇವಸ್ಥಾನದಲ್ಲಿದೆ. ಮಂದಟ್ಟೆ ದೇವಸ್ಥಾನ, ಮಂದಟ್ಟೆ ಅಮ್ಮನ ಸನ್ನಿಧಾನದಲ್ಲಿ ಹರಡಿ ರಾಮಗಾಣಿಗರು ಫೋಟೋ ಇಟ್ಟಿದ್ದಾರೆ. ಎಷ್ಟು ದೇವಸ್ಥಾನದಿಂದ ಹೊರಗೆ ಬರುವಾಗ ಅದಕ್ಕೂ ಕೈ ಮುಗಿದು ಬರ್ತಾರೆ. ಹಾಗಾದರೆ ಈ ಕಲಾವಿದರ ಬಗ್ಗೆ ಮಾತಾಡುವಾಗ ಇವರು ಈ ಥರ ಚೀಪಾಗಿ ಮಾತಾಡಲೇಬಾರ್ದು, ಶುದ್ಧ ಅಪರಾಧ. ಇವರು ಅಂತ ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೆ ಪ್ರಾಯಶ್ಚಿತ್ತ ಅವರು ಅನುಭವಿಸಲೇಬೇಕು. ಅವರು ಗೌರವದಲ್ಲಿ ಆ ಜಾಗದಿಂದ ಹೊರಗೆ ಬರಬೇಕು. ಆ ಪ್ರಾಧಿಕಾರ ಅಧ್ಯಕ್ಷರಿಗೆ ಬೇರೆಯವ್ರನ್ನು ಕೂರಿಸ್ಬೇಕು. ಅವರಿಗೆ ಕನ್ನಡದ ಬಗ್ಗೆ, ಅದೇ ಕನ್ನಡವನ್ನು ಒಂದು ವೈಭವೀಕರಿಸುವಂಥ ಯಕ್ಷಗಾನ ಕಲೆ ಬಗ್ಗೆ ಈ ಥರ ಹೇಳಿಕೆ ಕೊಡ್ತಾರಂದರೆ ನಾವೆಲ್ಲ ಪ್ರತಿಭಟಿಸ್ತೀವಿ, ಯಕ್ಷಗಾನ ಕಲಾವಿದರು ಎಲ್ಲರೂ ಪ್ರತಿಭಟಿಸ್ತೀವಿ. ಅದರ ನಿಮಿತ್ತ ಅವ್ರ ಗೌರವದಲ್ಲಿ ಆ ಜಾಗದಿಂದ ಕೆಳಗಿಳಿಬೇಕು. ಇದು ಬರೀ ಯಕ್ಷಗಾನ ಕಲಾವಿದರಿಗೆ ಮಾತ್ರ ಅಲ್ಲ, ಯಕ್ಷಗಾನ ಕಲಾವಿದರಿಗೆ, ಯಕ್ಷಗಾನ ಕಲೆಗೆ, ಯಕ್ಷಗಾನ ಮೂಲ ಪುರುಷ ಡಾಕ್ಟರ್ ಶಿವರಾಮ್ ಕಾರಂತರಿಗೆ, ಹಾಗೂ ಯಕ್ಷಗಾನವನ್ನು ಎಷ್ಟು ಪವಿತ್ರ ದೃಷ್ಟಿಯಲ್ಲಿ ನೋಡುತ್ತಿರುವಂಥ ಯಕ್ಷಗಾನ ಕಲಾಭಿಮಾನಿಗಳಿಗೆ, ಕರಾವಳಿ, ಮಲೆನಾಡು, ಎಲ್ಲ ಕಾಸರಗೋಡು ಎಲ್ಲ ವಿಭಾಗದಲ್ಲಿಯೂ ಯಕ್ಷಗಾನ ಕಲೆಯನ್ನು ಎಷ್ಟು ಪುಣ್ಯ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ, ಅವರು ಎಲ್ಲರಿಗೂ ಮಾಡಿದಂಥ ಅವಮಾನ ಇದು. ಕಳೆದ ಕೆಲವು ದಿನಗಳಿಂದ ಕೊಂಚ ಇಳಿಮುಖ ಕಂಡಿದ್ದ ಚಿನ್ನದ ದರ ಮತ್ತೆ ಏಕಾಏಕಿ ಏರಿಕೆಯಾಗಿದೆ. ಚಿನ್ನದ ದರದಲ್ಲಿ ಏಕಾಏಕಿ 1200 ರೂಪಾಯಿ ಏರಿಕೆಯಾಗಿದ್ದು ಚಿನ್ನಾಭರಣ ಪ್ರಿಯರು ಕಂಗಾಲಾಗಿದ್ದಾರೆ. 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 1 ಗ್ರಾಮ್ಗೆ 12,486 ರೂಪಾಯಿ ಆಗಿದ್ದರೆ 10 ಗ್ರಾಂ ಶುದ್ಧ ಚಿನ್ನಕ್ಕೆ 1,24,860 ರೂಪಾಯಿ ಆಗಿದೆ. 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,200 ರೂಪಾಯಿ ಏರಿಕೆ ಕಂಡಿದೆ. ಇನ್ನು ಆಭರಣ ತಯಾರಿಕೆಗೆ ಬಳಕೆ ಮಾಡುವ 22 ಕ್ಯಾರೆಟ್ ಚಿನ್ನದ 1 ಗ್ರಾಂನ ಬೆಲೆ 11,445 ರೂಪಾಯಿ ಆಗಿದೆ. ಈ ಮೂಲಕ 1 ಗ್ರಾಂ ಚಿನ್ನದ ದರದಲ್ಲಿ 110 ರೂಪಾಯಿ ಹೆಚ್ಚಳ ಆಗಿದೆ. 10 ಗ್ರಾಂನ ಬೆಲೆ 1,14,450 ರೂಪಾಯಿ ಇದೆ. ಅಂದರೆ 10 ಗ್ರಾಂನಲ್ಲಿ 1,100 ರೂಪಾಯಿ ಏರಿಕೆ ಕಂಡಂತೆ ಆಗಿದೆ. ಇನ್ನು ಬೆಳ್ಳಿಯಲ್ಲಿ ಕೊಂಚ ಇಳಿಕೆ ಕಂಡಿದ್ದು 1 ಗ್ರಾಂನ ಬೆಲೆ 165 ರೂಪಾಯಿ ಆಗಿದ್ದು ಕೆಜಿಗೆ 1,65,000 ರೂಪಾಯಿ ಇದೆ. ದೇಶೀಯ ಫ್ಯೂಚರ್ಸ್ ಮಾರುಕಟ್ಟೆಯಲ್ಲಿ ಚಿನ್ನಕ್ಕೆ ಬೇಡಿಕೆ ಸೃಷ್ಟಿಯಾಗಿದ್ದು ಮತ್ತು ಡಾಲರ್ ಸ್ಥಿರತೆಯಿಂದಾಗಿ ಮತ್ತೊಮ್ಮೆ ಚಿನ್ನದ ದರ ಏರಿಕೆ ಕಂಡಿದೆ. ಐಪಿಎಲ್ ಪಂದ್ಯಾವಳಿಯ ತೂಕ ಒಂದು ಲೆಕ್ಕವಾದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕಿರುವ ಕ್ರೇಜ್ಗೆ ಬೇರೆಯದ್ದೇ ತೂಕವಿದೆ. ಮುಂದಿನ ಐಪಿಎಲ್ ಸೀಸನ್ನಲ್ಲಿ ಆರ್ಸಿಬಿ ಮಾಲೀಕತ್ವ ಬದಲಾವಣೆಯಾಗುತ್ತದೆ ಎಂಬ ಮಾತುಗಳು ಎಲ್ಲೆಡೆ ಹರಿದಾಡುತ್ತಿದೆ. ಈ ನಡುವೆ ಆರ್ಸಿಬಿ ಖರೀದಿದಾರರ ಪಟ್ಟಿಯಲ್ಲಿ ಹೊಂಬಾಳೆ ಸಂಸ್ಥೆಯ ಹೆಸರು ಮುಂಚೂಣಿಯಲ್ಲಿ ಕೇಳಿಬಂದಿದೆ. ಕೆಜಿಎಫ್ ಹಾಗೂ ಕಾಂತಾರದಂಥ ಐತಿಹಾಸಿಕ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗಕ್ಕೆ ನೀಡುವ ಮೂಲಕ ಸ್ಯಾಂಡಲ್ವುಡ್ನ ಚಿನ್ನದ ಮೊಟ್ಟೆ ಇಡುವ ಕೋಳಿ ಎಂಬ ಕೀರ್ತಿ ಹೊಂಬಾಳೆ ಸಂಸ್ಥೆಯದ್ದು. ಇದೀಗ ಕ್ರಿಕೆಟ್ ಅಂಗಳಕ್ಕೂ ಕಾಲಿಡಲು ಸಜ್ಜಾಗಿರುವ ಹೊಂಬಾಳೆ ಸಂಸ್ಥೆಯು ಐಪಿಎಲ್ ಪ್ರೀಮಿಯರ್ ಲೀಗ್ನ ಚಿನ್ನ ಆರ್ಸಿಬಿ ತಂಡ ಖರೀದಿಯ ತಯಾರಿಯಲ್ಲಿದೆ. ಮೂಲಗಳ ಪ್ರಕಾರ ಈಗಾಗಲೇ ಹೊಂಬಾಳೆ ಸಂಸ್ಥೆಯು ಆರ್ಸಿಬಿ ಫ್ರಾಂಚೈಸಿಯ ಭಾಗಶಃ ಪಾಲನ್ನ ಖರೀದಿ ಮಾಡಿದೆ ಎನ್ನಲಾಗಿದೆ. ಈ ಬಗ್ಗೆ ಪ್ರಸ್ತುತ ಆರ್ಸಿಬಿ ತಂಡದ ಮಾಲೀಕತ್ವದ ಹೊಂದಿರುವ ಡಿಯಾಜಿಯೋ ಇಂಡಿಯಾದಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ಎಂದು ಮೂಲಗಳು ತಿಳಿಸಿವೆ. ಒಂದು ವೇಳೆ ಇದು ನಿಜವೇ ಆದರೆ ರಾಜ್ಯದಲ್ಲಿ ಸಿನಿಮಾ ಮತ್ತು ಕ್ರಿಕೆಟ್ ಜಗತ್ತಿಗೆ ಐತಿಹಾಸಿಕ ವಿಲೀನಕ್ಕೆ ಕರ್ನಾಟಕದ ಜನತೆ ಸಾಕ್ಷಿಯಾಗಲಿದ್ದಾರೆ.
ಹೊಂಬಾಳೆ ಫಿಲ್ಮ್ಸ್ ಮಾಲೀಕ ವಿಜಯ್ ಕಿರಂಗದೂರು ಆರ್ಸಿಬಿ ತಂಡದ ಮಾಲೀಕರಾಗಿರುವುದು ಬಹುತೇಕ ಪಕ್ಕ ಎನ್ನಲಾಗಿದೆ. ಶೀಘ್ರದಲ್ಲಿಯೇ ಆರ್ಸಿಬಿ ತಂಡದ ನೂತನ ಮಾಲೀಕನ ಹೆಸರು ಅಧಿಕೃತ ಘೋಷಣೆಯಾಗಲಿದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ.